ಮೊದಲನೇದಾಗಿ ಒಂದು ಸುಮಧುರವಾದ ಪ್ರಾರ್ಥನೆ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರಿ ಗ ಮ ಸರಿ ಗ ಮ ಸರಿ ಗ ಮ ಪದ ನಿ ಸಾನಿ ದ ಪ ಸಾನಿ ದ ಪ ಸಾನಿ ದ ಪ ಮಗರಿ ಸಿಂಧೂರ ಚರ್ಚಿತ ಸಿಂಧೂರ ವದನ ಸುಂದರ ಗುಣ ಸದನ. ವೇದಿಕೆ ಮೇಲಿರುವ ಅತಿಥಿಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ನಮ್ಮನ್ನೆಲ್ಲ ಧ್ಯಾನಕ್ಕಾಗಿ ಗೈಡ್ ಮಾಡೋದಕ್ಕೆ ಪ್ರೇಮ್ನಾಥ್ ಸರ್ನ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಧ್ಯಾನ ಆಸನ ಸುಖ ಆಸನ, ಸ್ಥಿರ ಸುಖ ಆಸನ. ಸ್ಥಿರ ಅಂದರೆ ಮನಸ್ಸು ಸ್ಥಿರವಾಗಿರಬೇಕು, ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಹೋಗಬಾರ್ದು. ಆಸನ ಹೇಗೆ ಇರಲಿ, ತಲೆ ಬಗ್ಗೋಗುತ್ತೆ, ದೇಹ ಬಗ್ಗೋಗುತ್ತೆ, ದೇಹ ರೊಟೇಟ್ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಸ್ವಲ್ಪ ಮೂಮೆಂಟ್ ಆಗ್ತಾ ಇರುತ್ತೆ, ಅದ್ರ ಕಡೆ ಗಮನ ಕೊಡಬೇಡ್ರಿ. ನಮ್ಮ ಆಸನ ಸುಖ ಆಸನ. ಈ ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೋಬೇಕು, ಎರಡು ಬೆರಳು ಜೋಡಿಸಿ ತೊಡೆ ಮೇಲೆ ಇಟ್ಕೋಬೇಕು. ಒಬ್ಬೊಬ್ಬರಿಗೆ ಏನಾಗುತ್ತೆ, ಕಣ್ಣು ಮುಚ್ಚಿದ್ರೆ ಕತ್ಲ, ಬೆಳಕು, ಬಣ್ಣಗಳು, ಪ್ರದೇಶಗಳು, ದೃಶ್ಯಗಳು ಕಾಣಿಸ್ತಾ ಇರ್ತಾವ. ಈ ಕಣ್ಣು ಮುಚ್ಚಿದ್ರೆ ಏನು ಕಾಣಿಸ್ಬಾರ್ದು. ಕತ್ಲನೂ ಒಂದು ಬಣ್ಣನೇ. ಈ ದಿವ್ಯ ದರ್ಶನ, ಅದು ಯಾವಾಗ ನಮಗೆ ದಿವ್ಯ ದರ್ಶನ ಆಗ್ತಾ ಇರುತ್ತೋ ಆ ದರ್ಶನ ಮಾಡ್ಕೋಬೇಕು. ಕತ್ಲ ಕಾಣಿಸ್ತಾ ಇದೆ, ಕತ್ಲನೇ ಗಮನಿಸಬೇಕು. ಬೆಳಕು ಕಾಣಿಸ್ತಾ, ಬೆಳಕುನೇ ಗಮನಿಸ್ತಾ ಇರಬೇಕು. ಕೇವಲ ಯೋಚನೆ ಬಂದಾಗ ಉಸಿರಾಟ ಕಡೆ ಗಮನ. ಅದು ಸಹಜವಾಗಿ ನಡೆಯುವ ಉಸಿರಾಟ. ಉಸಿರು ನಡೀತಾ ಇದೆ ಇವಾಗ ಎಲ್ಲರಿಗೂ. ನಾವೇನು ತಗೊತಾ ಇಲ್ಲ, ಬಿಡ್ತಾ ಇಲ್ಲ. ನಾವು ಹೇಳಿದಾಗ ನೀವೇನು ಮಾಡ್ತೀರಿ, ತಗೊತೀರಿ, ಬಿಡ್ತೀರಿ. ಅದು ಸಹಜವಲ್ಲ. ಈ ಮೂಗು ಕೊನೆಯಿಂದ ತುದಿವರೆಗೆ ಒಳಗೋಗೋ ಸ್ಪರ್ಶ, ಹೊರಗೆ ಬರೋ ಸ್ಪರ್ಶ ಅಷ್ಟೇ ಸಹಜವಾಗಿ ಗಮನಿಸಬಹುದು. ಶುದ್ಧೋದನನ ಮುತ್ತಿನ ಕುವರಗೆ ಗರ್ಭವ ಧರಿಸಿದಳು. ನಾವೇ ಭಾಗ್ಯವಂತರು ಭಾಗ್ಯವಂತರು ನಾವೇ ಭಾಗ್ಯವಂತರು. ಈ ಜ್ಞಾನವು ಹೊಂದಿದ್ದರೆ ಸರಿ ಹೋಗಲ್ಲ, ಅಳವಡಿಸ್ಕೋಬೇಕು. ಕ್ಷಣ ಕ್ಷಣ ನಾವು ಏನು ಜೀವನ ಮಾಡ್ತಾ ಇರ್ತೀವೋ, ಯಾರ ಬಗ್ಗೆನೂ ನಾವು, ಪತ್ರಿ ಸರ್ ಹೇಳ್ತಾರೆ, ನೋ ಜಡ್ಜ್ಮೆಂಟ್, ನೋ ಕಂಪ್ಲೈಂಟ್,
ನೋ ಇಂಟರ್ಫಿಯರೆನ್ಸ್, ನೋ ವೈಲೆನ್ಸ್, ನೋ ಕಾಮೆಂಟ್. 4ನೇ ಮುಖ್ಯವಾದ ಒಂದು ಸೂತ್ರ ಅಂತ ಹೇಳಿದ್ರೆ ಈ 18 ಸೂತ್ರಗಳಲ್ಲಿ ಪಿರಮಿಡ್ ಜಗತ್ತಿನ ನಿರ್ಮಾಣ ಅಂತ. ಪಿರಮಿಡ್ಡು ಆನಾಪಾನಸತಿ ಒಂದು ತಂತ್ರ ಅಂತ ಹೇಳ್ಬೋದು. ಅಂದರೆ ಆನಾಪಾನಸತಿ ಧ್ಯಾನ ಅಲ್ಲ, ಧ್ಯಾನಕ್ಕೆ ಕರ್ಕೊಂಡು ಹೋಗುವಂಥ ಒಂದು ತಂತ್ರ ನಮಗೆ ಸಿಕ್ಕಿರೋಂಥದ್ದು, ಉಸಿರಾಟವನ್ನು ಗಮನಿಸೋದು ಅಂತ. ನಮಗೆ ಯಂತ್ರ ಅನ್ನೋದೇನಪ್ಪ ಅಂತ ಹೇಳಿದ್ರೆ ಪಿರಮಿಡ್ ಯಂತ್ರ ಅಂತ. ಶಾಂತಲಾ ಮೇಡಮ್ ರವರ ಮೇಲೆ ಎಷ್ಟು ಅಭಿಮಾನ ಅಂದರೆ ಇದ್ರ ಮೇಲೇನು ನಿರಂತರ ಕಾಯಕ ಯೋಗಿ, ನಮ್ಮೆಲ್ಲರ ಮೆಚ್ಚಿನ ಗುರುಮಾತೆ ಅಂತ ಅವರು ಕಾಣಿಕೆಯನ್ನು ನೀಡಿದ್ದಾರೆ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಮೋನ್ ವ್ಯಾಕು, ವೆಸ್ಟರ್ನ್ ಡ್ಯಾನ್ಸ್ ಎಲ್ಲನೂ ಸೇರಿ ಶಿವನ ಒಂದು ಸಾಂಗ್ಗೆ ಒಂದು ಕ್ರಿಯೇಟಿವ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ದಾನೆ. ಇನ್ನೊಂದು ಸಾರಿ ಜೋರಾಗಿ ಚಪ್ಪಾಳೆ ನೀಡೋಣ. ನಮ್ಮ ಉಪನಿಷತ್ಸ್ ಇದೆ ಗೊತ್ತಾ? ಉಪನಿಷತ್ಸ್ ಅಂದರೆ ಏನು? ಉಪನಿಷತ್ಸ್ ಅಂದರೆ ಏನು? ವೇದಾಸ್ ಅನ್ನೋದು ಸ್ಟೇಟ್ಮೆಂಟ್ಸ್. ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ, ಸ್ಟೇಟ್ಮೆಂಟ್ಸ್ ಇರುತ್ತೆ, ಆ್ಯಕ್ಷನ್ ರಿಯಾಕ್ಷನ್ ಅಂತ. ಅದು ಪ್ರೂವ್ ಮಾಡೋಕ್ಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಇನ್ನು ಒಂದು ಕತೆ ಮೂಲಕ ಹೇಳಬೇಕಾಗತ್ತೆ. ನಾನು ಧ್ಯಾನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆಮೇಲೆ ಯಜ್ಞಗಳು ಹೋಗೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಬಾಡಿಲಿರೋ ಆ ಮಚ್ಚೆಗಳು, ಗಾಯ ಎಲ್ಲ ವಾಸಿ ಆಗೋಯ್ತು. ಇದು ಅದ್ಭುತ ಅಂತ ಹೇಳ್ಬೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.